ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪಂಜಾಬ್ ವ್ಲಾಗ್. ಹಳೆಯ ಕಾಲದ ನೆನಪು ಮಾತ್ರ ನಿಮಗೆ ಕಾಣಬಹುದು. ಹಳೆಯ ಕಾಲದಲ್ಲಿ ಸ್ನಾನ ಮಾಡುವಂತಹ ದೃಶ್ಯ ಮತ್ತು ಗದ್ದೆಗಳಿಗೆ ಮಕ್ಕಳು ಹೋಗುವಂತಹ ದೃಶ್ಯ, ಇನ್ನು ಹೆಂಗಸರು ತೊಟ್ಟಿಯನ್ನು ಮಳೆಗಾಲದಲ್ಲಿ ತಲೆಯ ಮೇಲೆ ಇಟ್ಟುವಂತಹ ದೃಶ್ಯ, ಮತ್ತೊಂದು ಕಡೆ ಲೇಖಕ ಪುಸ್ತಕ ಹಳೆಯ ಕಾಲದ್ದು, ಮತ್ತು ಕಡೆಪ್ಪಲ್ ಅಂತೇಳಿ ಹಕ್ಕಿ ಕಡೆಯುವ ಮಿಷನ್ ಅಂತ ಹೇಳ್ಬೋದು. ಮಕ್ಕಳು ಬೋರ್ಮಿಲ್ ಹತ್ರ ಸ್ನಾನ ಮಾಡುವಂತಹ ದೃಶ್ಯ, ಮತ್ತೊಂದು ಕಡೆ ನೋಡಿದರೆ ಪ್ರಾಯಂದಿರು ಮುಟ್ಟಪಳೆ ಮಾಡುವಂತಹ ದೃಶ್ಯ, ಇನ್ನೊಂದು ಕಡೆ ನೋಡಿದರೆ ಚಿಮಿಣಿ, ಹಳೆಯ ಕಾಲದ ದೀಪ ಅಂತ ಹೇಳಬಹುದು ಚಿಮಿಣಿ, ಇನ್ನೊಂದು ಕಡೆ ಗದ್ದೆಯಲ್ಲಿ ಹೆಂಗಸರು ಹಲಸಿನಕಾಯಿ ತಿನ್ನುವಂತಹ ದೃಶ್ಯ, ಮತ್ತೊಂದು ನಿಮ್ಮ ಐಟಮೆಲ್ಲ ತೆದ್ದಿಡುವಂತಹ ಹಳೆಯ ಕಾಲದ ಒಂದು ದೃಶ್ಯ ಇದು. ಮತ್ತು ಕಾವಲಿ ಅಂತ ಹೇಳ್ಬೋದು, ದೋಸೆ ಕಾವಲಿ ಹಳೆಯ ಕಾಲದಲ್ಲಿ ಮಾಡುವಂತಹ ಮತ್ತೊಂದು ದೃಶ್ಯ. ಇನ್ನು ಮುಂದೆ ಇಸ್ತುರಿ ಮಾಡುವಂತಹ, ಹಳೆಯ ಕಾಲದಲ್ಲಿ ಇಸ್ತುರಿ ಮಾಡುವಂತಹ ದೃಶ್ಯ ಇದು. ಮಕ್ಕಳು ನೀರಿನಲ್ಲಿ ಆಟ ಆಡುವ ಸೊಗಸಾದ ದೃಶ್ಯ. ಇನ್ನೊಂದು ಕಡೆ ನೋಡಿದರೆ ಹಳ್ಳಿ ಪ್ರದೇಶಕ್ಕೆ ನಡೆದು ಹೋಗುವಂತಹ ದಾರಿ, ಇನ್ನೊಂದು ನೋಡಿದರೆ ಅದೇ ರೀತಿ ತರಕಾರಿ ಬೆಳೆಸುವಂತಹ ದೃಶ್ಯ. ಹಳೆಯ ಕಾಲದ ರೇಡಿಯೋ ನೀವು ನೋಡಿರಲಿಕ್ಕಿಲ್ಲ, ತುಂಬ ಸಖತ್ತಾಗಿದೆ. ಈಗಲೂ ತುಂಬ ರೇಟಿಗೆ ವ್ಯಾಲ್ಯೂ ಇರುವಂತಹ ರೇಡಿಯೋ. ಹಕ್ಕಿಯನ್ನು ಕಸ ಇದ್ದರೆ ತೆಗೆಯುವಂತಹ ದೃಶ್ಯ ಕಂಡುಬರಬಹುದು ನಿಮಗೆ. ಮತ್ತೊಂದು ಕಡೆ ಸೌದೆ ಹತ್ರ ಪ್ರಾಯದವರು ಕುಳಿತುಕೊಂಡು ಕೆಲಸ ಮಾಡುವಂಥ ದೃಶ್ಯ. ಇದು ಒಂದು ಆಟ, ಈ ಆಟಕ್ಕೊಂದು ಹೆಸರಿದೆ, ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಮತ್ತು ಮುಳಿ ಹಾಕಿದಂತಹ, ಸೋಗೆ ಹಾಕಿದಂತಹ ಹಳೆಯ ಕಾಲದ ಮನೆ, ಅದೇ ರೀತಿ ಎಲ್ಲರೂ ಹೆಂಗಸರು ಒಟ್ಟಿಗೆ ಸೇರಿ ಎಂದಾದರೂ ಕೆಲಸ ಮಾಡೋ ದೃಶ್ಯ. ಹಾಗೆಯೇ ಹುಣಸೆ ಹಣ್ಣು ತಿನ್ನುವಂತಹ ದೃಶ್ಯ ಅಲ್ಲ. ಮತ್ತು ವಾಟೆಲ್ಲ ಬಿಲ್ ಮಸಾಲ ದೋಸೆಗೆ ₹1 ಇತ್ತಂತೆ. ಅದೇ ರೀತಿ ಇದು ಉಂಟಲ್ಲ, ಬಜಾವ್ ರಾಶಿ ಹಾಕಿದಂತಹ ದೃಶ್ಯ ಕಂಡು ಬರಬಹುದು ನಿಮಗೆ. ಅದೇ ರೀತಿ ತರಕಾರಿಯನ್ನು ತೆದ್ದಿಡುವಂತಹ ದೃಶ್ಯ, ಅದೇ ರೀತಿ ಸೌದೆಯನ್ನು ಹೊತ್ತುಕೊಂಡು ಹೋಗುವಂತಹ ದೃಶ್ಯ. ಮಕ್ಕಳು ಸಮೇತ ಕೆಲಸ ಮಾಡ್ತಾ ಇದ್ದಾರೆ. ಹಳೆಯ ಕಾಲದ ಗೂಡಂಗಡಿಯ ದೃಶ್ಯವನ್ನು ನೋಡಬಹುದು. ಅದೇ ರೀತಿ ನಿಮಗೆ ಮರವನ್ನು ಕೊಯ್ಯುವಂತಹ ಮತ್ತೊಂದು ದೃಶ್ಯ. ಚಿಕ್ಕ ಚಿಕ್ಕ ಮಕ್ಕಳು ಹಲಸಿನಕಾಯಿ ಕೊಯ್ಯುವಂತಹ ದೃಶ್ಯವನ್ನು ನಿಮಗೆ ಕಾಣಬಹುದು. ಅದೇ ರೀತಿಯಲ್ಲಿ ನಿಮಗೆ ಇದು ಗದ್ದೆ, ಹಳೆಯ ಕಾಲದ ಗದ್ದೆ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಸೌಹಾರ್ದತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಐಟಮನ್ನು ತೆದ್ದಿಡುವಂತಹ ದೃಶ್ಯ ಇದು. ಅದೇ ರೀತಿ ಹೆಂಗಸರು ಎಲ್ಲ ಸೇರಿ ಒಣಕ್ಕೆ ಒಬ್ಬವ ಅಂತ ಹೇಳ್ಬೋದು, ಹಕ್ಕಿಯನ್ನು ಗುದ್ದುವಂತಹ ದೃಶ್ಯ. ಅದೇ ರೀತಿ ಆಮ್ಲಜನಕ ಪಡೆಯುವಂತಹ ದೃಶ್ಯ, ಹಳೆಯ ಕಾಲದ ಮನೆ. ಮತ್ತು ಸ್ನೇಹಿತರನ್ನು ಭೇಟಿಯಾಗುವ ಒಂದು ದೃಶ್ಯ ಹಳೆಯ ಕಾಲದ್ದು. ಅದೇ ರೀತಿ ಎಲ್ಲರೂ ಒಟ್ಟಿಗೆ ಸೇರಿ ಆ ಕೆಲಸ ಮಾಡುವಂತಹ ಮತ್ತೊಂದು ದೃಶ್ಯ. ಹಳೆಯ ಕಾಲದ ಕಾಂಪೌಂಡು, ಬೇಲಿ ಅಂತ ಹೇಳ್ಬೋದು, ಅದನ್ನು ನೋಡುವಾಗ ಎಷ್ಟು ಖುಷಿ ಆಗ್ತದೆ. ಅದೇ ರೀತಿ ಸೇಮಿಗೆ ಅಡ್ಡಿ ಅಂತ ಹೇಳ್ಬಹುದು. ಅದೇ ರೀತಿ ನಿಮ್ಮ ಈ ಅಡ್ಡಿ ಉಂಟಲ್ಲ, ಸೇಮಿಗೆ ಅಡ್ಡಿ ಮಾಡುವಂತಹ ದೃಶ್ಯ. ಹಳೆಯ ರೀತಿಯ ಸೌದೆ, ಅದನ್ನು ನೋಡಬಹುದು ನಿಮಗೆ. ಅದೇ ರೀತಿ ಹಳೆಯ ರೀತಿಯ ಬಾವಿಯನ್ನು ಕಾಣಬಹುದು. ಅದೇ ರೀತಿ ಹಳೆಯ ಕಾಲದ, ಅದಕ್ಕೇನೋ ಹೆಸರುಂಟು, ಸರಿಯಾಗಿ ನಮಗೆ ಗೊತ್ತಿಲ್ಲ, ನಾವೀಗ ಹೊಸ ಜನ ಅಲ್ವಾ. ಅದೇ ರೀತಿ ಅವತ್ತಿನ ಕಾಲದ ಬಿಲ್ಲನ್ನು ನೋಡ್ಬೋದು ನಿಮಗೆ. ಅದೇ ರೀತಿ ಪೂಜೆ, ಹಳೆಯ ಕಾಲದ ಪೂಜೆ ಇದು, ಭೂತ ನೇಮ ಅಂತೆಲ್ಲ ಹೇಳ್ಬೋದು. ಮತ್ತು ಇನ್ನು ಮುಂದೆ ನೋಡೋದಾದರೆ ಮಕ್ಕಳು ಆಟ ಆಡುವಂತಹ ದೃಶ್ಯ, ಮತ್ತೊಂದು ದೊಡ್ಡವರು ಆಟ ಆಡುವಂತಹ ಮತ್ತೊಂದು ದೃಶ್ಯ. ಹಳೆಯ ಕಾಲದ ಗ್ಯಾಸ್ ಲೈಟನ್ನು ನೋಡಬಹುದು ನಿಮಗೆ, ಎಷ್ಟು ಸುಂದರವಾಗಿ ಇದೆ. ಅದೇ ರೀತಿ ಹೆಂಗಸರೆಲ್ಲ ಸೇರಿ ಹಲಸಿನಕಾಯಿ ತಿನ್ನುವಂತಹ ಮತ್ತೊಂದು ದೃಶ್ಯ. ಮತ್ತು ಇದು ಬಚ್ಚಿರ ಬಜ್ಜೆ ಅಂತ ಹೇಳ್ಬೋದು. ಅದೇ ರೀತಿ ವ್ಲಾಗ್ ಮುಗೀತಾ ಬಂತು, ಸೈಕಲಿನ ಡೈನಮ್. ಎಲ್ಲರೂ ಇವತ್ತಿನ ವ್ಲಾಗ್ ನೋಡಿದ್ದೀರಿ ನಾನು ಭಾವಿಸ್ತೇನೆ. ನೆಕ್ಸ್ಟ್ ವೀಡಿಯೋಕ್ಕೆ ನಿಮ್ಮ ಮುಂದೆ ನಾನು ಬರ್ತೇನೆ. ಎಲ್ಲರೂ ಶೇರ್ ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.